भ्रिकुटी की कुटिया में बैठे ही बैठे, भ्रिकुटी की कुटिया में बैठे ही बैठे, पलकें उठा के निहारा करूं। बाबा मेरे मन के मंदिर में तुमको, बाबा मेरे मन के मंदिर में तुमको बिठा के मिलन में मनाया करूं, मनाया करूं। भ्रिकुटी की कुटिया में बैठे ही बैठे। कभी तन से जाए, कभी तन में आए, जाए वतन या वतन को हिलाए, तेरे पास आए या तुझको बुलाए, दिल की सुने और दिल की सुनाए, यूं ही याद की डोर को जोड़ तुमसे, यूं ही याद की डोर को जोड़ तुमसे, लगन की अगन को लगाया करूं, लगाया करूं। भ्रिकुटी की कुटिया में बैठे ही बैठे। बड़ा ही सलोना सरस रूप प्यारा, न्यारा निराला ये मन को लुभाए, परम प्यार तेरा बरसता निरंतर, किरणों की बाहों में जग को समाए, यही देखते मेरा मन मुस्कुराए, यही देखते मेरा मन मुस्कुराए, अहो भाव के गीत गाया करूं, गाया करूं। भ्रिकुटी की कुटिया में बैठे ही बैठे। प्रभु प्रेम पंखों से मन का पंखेरू, गगन से भी ऊपर कहीं दूर जाए, हमें मिल गया जो हमें चाहिए था, मिलन सिंधु में हम रहे यूं समाए, कहूँ क्या मैं मुख से मिला कौन है वो, कहूँ क्या मैं मुख से मिला
कुटिया में बैठे ही बैठे, भृकुटी की कुटिया में बैठे ही बैठे, पलके उठा के निहारा करूं। बाबा मेरे मन के मंदिर में तुमको, बाबा मेरे मन के मंदिर में तुमको बिठा के मिलन में मनाया करूं, मनाया करूं। भृकुटी की कुटिया में बैठे ही बैठे। ಓಂ ಶಾಂತಿ. ಸೌಂಡು ಓಂ ಶಾಂತಿ. बाबा आज पूछ रहे हैं, ये सच्ची कमाई सिर्फ तुम बच्चे ही कर सकते हो और कोई नहीं कर सकता. क्या है वो सच्ची कमाई? ಈ ಸಂಗಮ ಯುಗದಲ್ಲಿ ನೀವು ಮಕ್ಕಳಷ್ಟೇ ಈ ಸತ್ಯ ಸಂಪಾದನೆಯನ್ನ ಮಾಡ್ತೀರಾ. ಅದು ಯಾವುದು ಸತ್ಯ ಸಂಪಾದನೆ? ಏನಂತೀರಾ? ಸತ್ಯ ಸಂಪಾದನೆ ಪರಮಾತ್ಮನನ್ ಬಿಟ್ರೆ ಯಾರು ಮಾಡ್ಸಕ್ಕಾಗಲ್ಲ. ಬಾಬಾ ಹೇಳ್ತಾರೆ, ಇದು ಇಂತಹ ಸತ್ ಆತ್ಮ ಅವಿನಾಶಿ ಸಂಪಾದನೆ. ಇದು ಯಾವುದು ಆತ್ಮನ ಜೊತೆ 21 ಜನ್ಮಗಳವರೆಗೆ ನಡೆಯುತ್ತೆ. ಮತ್ತೆ ಈ ಸಂಪಾದನೆ ಯಾರು ಕಳ್ಳರು ತಗೊಂಡೋಗಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡೋಕ್ಕಾಗಲ್ಲ, ಏರುಪೇರು ಮಾಡೋಕ್ಕಾಗಲ್ಲ. ಭಯ ಇಲ್ಲಲ್ಲ. ಈಗ ದುಡ್ಡು ಸಂಪಾದನೆ ಮಾಡಿದ್ರೆ ಮನುಷ್ಯರಿಗೆ ಭಯ ಆಗುತ್ತೆ, ಯಾರು ಕಿತ್ಕೊಂಡು ಹೋಗ್ತಾರೋ ಅಂತ. ಬಟ್ ಇದು ಎಷ್ಟು ಜಾಸ್ತಿ ಸಂಪಾದನೆ ಮಾಡಿದ್ರು, ಎಷ್ಟು ಯಾರ ಹತ್ರ ಇದ್ರೂ ಅದನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಅದು ಯಾವುದಂದ್ರೆ ಜ್ಞಾನ ಕೇಳೋದು ಮತ್ತೆ ಹೇಳೋದು. ಕೇಳೋದಂದ್ರೆ ಸ್ವರೂಪದಲ್ಲಿ ತರೋದು ಅಷ್ಟೇ ಅಲ್ಲ. ಜ್ಞಾನ ಕೇಳೋದು ಹೇಳೋದು ಅಷ್ಟೇ ಅಲ್ಲ, ಬಾಬಾವ್ರ ನೆನಪನ್ನ ಮಾಡೋದು ಮಾಡಿಸೋದು. ದೊಡ್ಡದ್ರಲ್ಲಿ ದೊಡ್ಡ ಪುಣ್ಯದ ಮಾತೇನು? ಎಲ್ಲರಿಗೆ ಬಾಬಾವ್ರ ನೆನಪನ್ನ ತರಿಸ್ತಾ ಎಲ್ಲರನ್ನ ಸಮರ್ಥರನ್ನ ಮಾಡೋದು. ಇದು ಸೋ ಇಂಪಾರ್ಟೆಂಟ್. ಯಾವುದನ್ನ ಬಾಬಾವ್ರನ್ನ ಬಿಟ್ರೆ ಬೇರೆ ಯಾರು ಜಗತ್ತಲ್ಲಿ ಇಂತಹ ಆತ್ಮನ ಸಂಪಾದನೆ, ಸತ್ಯ ಸಂಪಾದನೆ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಸತ್ಯ ತಂದೆಯ ಪರಿಚಯನೇ ಇಲ್ಲ ಅಂದ್ರೆ ಸತ್ಯ ಪ್ರಾಪ್ತಿ ಅಥವಾ ಸತ್ಯ ಸಂಪಾದನೆ ಅವ್ರು ಮಾಡೋಕ್ಕಾಗೋದೇ ಇಲ್ಲ. बाबा मीठे बच्चे पावन बनो तो रूहानी सेवा के लायक बनेंगे. देही अभिमानी बच्चे रूहानी यात्रा पर रहेंगे और दूसरों को भी यही यात्रा कराएंगे. ಮಧುರವಾದಂಥ ಮಕ್ಕಳೇ, ಪಾವನರಾಗಿ ಆಗ ಆತ್ಮೀಯ ಸೇವೆ ಮಾಡೋ ಲಾಯಕ್ ಆಗ್ತೀರ. ಅಂದರೆ ಎಷ್ಟು ಪವಿತ್ರತೆ ಅಷ್ಟು ನಮ್ಮಿಂದ ಸೇವೆ ಆಗುತ್ತೆ. ದೇಹಿ ಅಭಿಮಾನಿ ಮಕ್ಕಳೇನೆ ಆತ್ಮೀಯ ಯಾತ್ರೆಯಲ್ಲಿರೋಕ್ ಸಾಧ್ಯ, ಬೇರೆಯವರಿಗೂ ಯಾತ್ರೆಯನ್ನ ಮಾಡಿಸೋಕ್ ಸಾಧ್ಯ. ಯಾತ್ರೆ ಮಾಡೋದು ಮಾಡಿಸೋದು ಸೋ ಇಂಪಾರ್ಟೆಂಟ್. संगम पर तुम बच्चे जो कमाई करते हो यही सच्ची कमाई है कैसे. ಸಂಗಮ ಯುಗದಲ್ಲಿ ನೀವು ಮಕ್ಕಳೇನು ಸಂಪಾದನೆ ಮಾಡ್ತೀರಾ, ಇದೇ ಸತ್ಯ ಸಂಪಾದನೆ. ಹೇಗೆ? अभी की जो कमाई है वो 21 जन्म तक चलती है, इसका कभी भी देवाला नहीं निकलता. ज्ञान सुनना और सुनाना, याद करना और कराना,
यही है सच्ची सच्ची कमाई, जो सच्चा सच्चा बाप ही तुम्हें सिखलाता है। ऐसी कमाई जो सारे कल्प में कोई भी करा न सके, न कर सके। दूसरे कोई भी कमाई साथ नहीं चलती, दूसरे कोई भी कमाई साथ नहीं चलता। ಈಗಿನ ಈ ಸಂಗಮ ಯುಗದ ಸಂಪಾದನೆ ಏನಿದೆ, ಇದು 21 ಜನ್ಮಗಳ ಜೊತೆ ಆತ್ಮಗಳ ಜೊತೆ ಬಂದು ಏನು ತಗೊಂಡೋಗ್ತೀವಿ. 21 ಜನ್ಮ ಅಂದರೆ 2 ಯುಗ ನಡೆಯುತ್ತೆ. ಇದರಿಂದ ಯಾರು ಪಾಪರಾಗೋಕ್ಕಾಗಲ್ಲ, ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಜ್ಞಾನ ಕೇಳೋದು, ಹೇಳೋದು, ಮತ್ತೆ ನೆನಪು ಮಾಡೋದು, ಮಾಡಿಸೋದು, ಇದು ಸತ್ಯ ಸತ್ಯ ಸಂಪಾದನೆ. ಯಾವುದು ಸತ್ಯ ಸತ್ಯ ತಂದೆನೇ ಬಂದು ನಮಗೆ ಕಲಿಸ್ಕೊಡೋಕೆ ಸಾಧ್ಯ, ಅವರೇ ಕಲಿಸ್ತಾ ಇರೋದು. ಈ ಸಂಪಾದನೆ ಇಡೀ ಕಲ್ಪದಲ್ಲಿ ಯಾರು ಮಾಡ್ಕೊಳಕ್ಕಾಗಲ್ಲ. ಬಾಬವ್ರ ಮಕ್ಕಳನ್ನ ಬಿಟ್ಟರೆ ಸಂಪಾದನೆಯ ಸೀಕ್ರೆಟ್ ಯಾರಿಗೂ ಗೊತ್ತಿಲ್ಲ. ಬೇರೆ ಯಾವ ಸಂಪಾದನೆ, ಈಗ ನೋಡಿ ಧನದ ಸಂಪಾದನೆ, ಪ್ರಾಪರ್ಟಿ, ಅದು ಇದು ಎಲ್ಲ ನೋಡ್ತಾರೆ, ಬಟ್ ಯಾವುದು ಜೊತೆ ಬರಲ್ಲ, ಎಲ್ಲ ಇಲ್ಲೇ ಹೋಗೋದಿದೆ. गीत हमें उन राहों पर चलना है, जिन राहों में संभलना और गिरना है. ನಾವು ಅಂತಹ ಮಾರ್ಗದಲ್ಲಿ ಹೋಗ್ತಿದ್ದೀವಿ. ಯಾವ ಮಾರ್ಗ ಭಾಳ ಎಚ್ಚರ ವಹಿಸಿ ನಡೆಯೋ ಮಾರ್ಗ, ಇಲ್ಲಾಂದರೆ ಬಿದ್ದೋಗ್ತೀವಿ. ಓಂ ಶಾಂತಿ. ಜ್ಞಾನ ಮಾರ್ಗದಲ್ಲಿ ನಡೆಯುವಾಗ ಮಾಯೆಯ ಪ್ರತಿ ಭಾಳ ಎಚ್ಚರ. ಸ್ವಲ್ಪ ಎಚ್ಚರ ತಪ್ಪಿದ್ರೆ ಸಾಕು, ಮಾಯ ಬೀಳಿಸ್ಬಿಡುತ್ತೆ. भक्ति मार्ग में तो बच्चों ने बहुत ठोकरें खाई है. भक्ति मार्ग में बहुत ही भावना से यात्रा करने जाते हैं, रामायण आदि सुनते हैं. ऐसे प्रेम से बैठ कहानियाँ सुनते हैं, जो रोना भी आ जाता है. हमारे भगवान की सीता भगवती को रावण डाकू ले गया, फिर सुनने समय बैठ रोते हैं. ये सब ದಂತ ಕಥಾಯೆ, जिससे फायदा कुछ भी नहीं है. ಕೇಳಿದ್ರೆ ಏನು ಹೇಳ್ತಾರೆ ಬಾಬಾ? ಭಕ್ತಿ ಮಾರ್ಗದಲ್ಲಿ ನೀವು ಮಕ್ಕಳು ತುಂಬ ಮೋಸ ಹೋಗಿದ್ದೀರಾ, ಏಟು ತಿಂದಿದ್ದೀರಾ. ಭಕ್ತಿ ಮಾರ್ಗದಲ್ಲಿ ಬಹಳ ಭಾವನೆಯಿಂದ ಯಾತ್ರೆಗಳನ್ನು ಮಾಡ್ತಾರೆ, ಕತೆಗಳು ಕೂತ್ಕೊಂಡು ಕೇಳ್ತಾರೆ, ಮತ್ತೆ ಅಳ್ತಾರೆ ಅಷ್ಟು ಭಾವಕರಾಗಿ. ಏನಕ್ಕೆ? ಅಯ್ಯೋ, ಭಗವಂತ ರಾಮನ ಪತ್ನಿ ಭಗವತಿ ಈ ಸೀತೆಯನ್ನು ಎತ್ಕೊಂಡು ಹೋಗ್ಬಿಟ್ಟ, ಅವನು ಕಳ್ಳ, ರಾವಣ, ಅಸುರ ಅಂತ ಹೇಳ್ತಾರೆ. ಸೊ ಅಂದಾಗ ಕೂತ್ಕೊಂಡು ಕತೆ ಕೇಳೋದೇನೋ, ಅಳೋದೇನೋ. ಬಾಬಾ ಹೇಳ್ತಾರೆ ಇದೆಲ್ಲ ದಂತಕಥೆಗಳು, ಯಾವುದು ಲಾಭ ಒಂದಿಷ್ಟು ಇಲ್ಲ. ಭಕ್ತಿಯಲ್ಲಿ ಏನು ಕತೆ ಪುರಾಣಗಳೆಲ್ಲ ಕೇಳ್ತಾರೆ, ಎಲ್ಲ ವೇಸ್ಟು. पुकारते भी है, हे पतित पावन आओ, आकर हम दुखी आत्माओं को सुखी बनाओ. ಏನು ಹೇಳ್ತಾರೆ? ಹೇ ಪತಿತ ಪಾವನ ತಂದೆ, ಬಾ, ಬಂದು ದುಃಖಿ ಆತ್ಮಗಳನ್ನು ಸುಖಿ ಮಾಡು. ये नहीं समझते कि आत्मा दुखी होती है, क्योंकि वो तो आत्मा को निर्लेप कह देते हैं. समझते हैं आत्मा दुख सुख से न्यारी है. ये क्यों कहते? क्योंकि समझते हैं परमात्मा सुख दुख से न्यारा है, तो बच्चे फिर सुख दुख में कैसे आएंगे? इन सब बातों को बच्चों ने समझाया. और आत्मा सब परमात्मा ಅಂದ್ರೆ ಒಂದು. ನಮ್ಮ ತಂದೆ ಭಗವಂತ ಸುಖ ದುಃಖದಿಂದ ನ್ಯಾರ ಅಂದರೆ ನಾವು ಮಕ್ಕಳು ಹೆಂಗೆ ಸುಖ ದುಃಖದಲ್ಲಿ ಲಿಪ್ತರಾಗೋಕ್ಕಾಗುತ್ತೆ, ಸಿಕ್ಕಾಕೊಳ್ಳೋಕ್ಕಾಗುತ್ತೆ. ಅದಕ್ಕೆ ನಮಗೂ ಸುಖ ದುಃಖ ಇಲ್ಲ, ಆತ್ಮ ನಿರ್ಲೇಪ ಅಂದ್ಬಿಟ್ರು. ಅಂದರೆ ಎಲ್ಲೆಲ್ಲಿ ಹೆಚ್ಚು ಕಡಿಮೆ ಮಾಡಿ ಮನುಷ್ಯರನ್ನ ಆತ್ಮ ನಿರ್ಲೇಪ ಅಂದರೆ ಏನು ಬೇಕಂದ್ರೂ ಪಾಪ ಮಾಡು, ಹೋಗಿ ಗಂಗಾ ನದಿ ಸ್ನಾನ ಮಾಡು ಅಂದ್ಕೊಂಡ್ಬಿಟ್ರು. ಬಟ್ ಆತ್ಮನೇ ತಗೊಂಡೋಗೋದ್ರಿಂದ ತಾನೇ ಈಗ ಇಲ್ಲಿ ಇಷ್ಟೆಲ್ಲ ಏರುಪೇರುಗಳು. बट ಇದೆಲ್ಲ ನಿಮಗೆ ಅರ್ಥ ಆಯ್ತು. इस ज्ञान मार्ग में भी कभी ग्रहचारी बैठते हैं, कभी कुछ होती, कभी प्रफुल्लित रहते, कभी मुरझाया हुआ चेहरा रहता. ये होती है माया से लड़ाई. माया पर ही जीत पानी है. जब बेहोश होते हैं तब संजीवनी बूटी दी जाती मन मनाभो.
भक्ति मार्ग में चहचटा बहुत है। देवताओं की मूर्तियों को कितना श्रृंगारते हैं, सच्चे जेवर पहनाते हैं। ಇಂಪಾರ್ಟೆಂಟು ಜ್ಞಾನ ಮಾರ್ಗದಲ್ಲಿನೂ ಗ್ರಹಚಾರಿ ಕೂತ್ಕೊಳ್ಳುತ್ತೆ. ಅಂದರೆ ಕೆಲವು ಸಾರಿ ಖುಷಿಯಾಗಿರ್ತಾರೆ, ಕೆಲವು ಸಾರಿ ಉದಾಸವಾಗಿಬಿಡ್ತಾರೆ, ಮುದುಡೋಗ್ಬಿಡುತ್ತೆ ಮುಖ, ಒಬ್ಬೊಬ್ರದ್ದು ಒಂದೊಂದು ಥರ ಸ್ಥಿತಿ. ಅದಕ್ಕೆ ಹೇಳ್ತಾರೆ, ಯಾಕೆ ಮಾಯೆ ಯುದ್ಧ ಮಾಡ್ತಿದೆ, ಮಾಯೆ ಮೇಲೆ ವಿಜಯ ಪಡ್ಕೋಬೇಕು, ಮಾಯೆ ಪ್ರಭಾವದಲ್ಲಿ ನೀವು ದುಃಖಿ ಆಗಂಗಿಲ್ಲ. ಕೆಲವರಂತೂ ಬೇಹೋಶ ಆಗ್ಬಿಡ್ತಾರೆ, ಸಂಜೀವಿನಿ ಬೂಟಿ ಕೊಡ್ಲಾಗುತ್ತೆ, ಏನೋ ಮನ್ಮನಾಭವ. ಭಕ್ತಿ ಮಾರ್ಗದಲ್ಲಿನೂ ಎಲ್ಲ ಜಾಸ್ತಿ ಇದ್ದೇ ಇದೆ ಏರುಪೇರುಗಳು. देवताओं की मूर्तियों को कितना श्रृंगारते हैं, जेवर पहनाते हैं. वो जेवर तो ठाकुर की प्रॉपर्टी हुई, ठाकुर की प्रॉपर्टी सो पुजारी व ट्रस्टी को ही उनकी हो जाती है. तुम बच्चे जानते हो कि हम चैतन्य में बहुत हीरे जवाहरों से सजे हुए थे. ಭಕ್ತಿಯಲ್ಲೆಲ್ಲ ಶೋ ಜಾಸ್ತಿ ಇದೆ. ದೇವತೆಗಳ ಮೂರ್ತಿಗೆ ಎಷ್ಟೊಂದು ಶೃಂಗಾರ ಮಾಡ್ತಾರೆ, ಯಾವಾಗಲೂ ಶೃಂಗಾರ ಭರಿತವಾಗಿ ಇಟ್ಟಿರ್ತಾರೆ. ಅದೇನೆಲ್ಲ ಒಡವೆಗಳಿದೆ, ಈ ವಜ್ರ ವೈಡೂರ್ಯಗಳು, ಅದು ಪೂಜಾರಿಗಳು ಇಲ್ಲ, ಅದರ ಟ್ರಸ್ಟಿನ ಪ್ರಾಪರ್ಟಿ ಆಗ್ಬಿಡುತ್ತೆ. ಯಾಕಂಗೆ ಮಾಡೋದಂದ್ರೆ, ರಿಯಲ್ ಆಗಿ ನಾವು ದೇವಿ ದೇವತೆಗಳಾಗಿದ್ದಾಗ ಸದಾ ಶೃಂಗಾರಿ ಹುಯಿ ಮೂರತ್, ಅಷ್ಟು ಶೃಂಗಾರ ಭರಿತರಾಗಿದ್ವಿ ಅಂತ ಹೇಳ್ತಿದ್ದಾರೆ ಬಾಬಾ. ಇಂಪಾರ್ಟೆಂಟು ಇದು ರಿಯಲೈಸ್ ಆಗಬೇಕು ನಾವು ಹೆಂಗಿದ್ವಿ. फिर जब पुजारी बनते हैं तो भी बहुत जेवर पहनते हैं. तो अब कुछ भी नहीं है, चैतन्य रूप में भी पहने, फिर जड़ रूप में भी पहने. अब नो जेवर, बिल्कुल साधारण है. बाप कहते हैं मैं साधारण तन में आता हूँ. ಮಕ್ಕಳೇ, ನೀವು ಚೈತನ್ಯದಲ್ಲಿ ವಜ್ರ ವೈಡೂರ್ಯಗಳನ್ನು ತುಂಬ ಹಾಕ್ಕೊಂಡ್ರಿ. ಆಮೇಲೇನೋ ದ್ವಾಪರದಲ್ಲಿನೂ ಬಹಳ ಇತ್ತು ವಜ್ರ ವೈಡೂರ್ಯಗಳು. ನೋಡ್ತಿರಲ್ಲ ರಾಜರ ಬಗ್ಗೆ ಏನು ಕೇಳ್ತೀವಿ. ಈಗ ಅದೆಲ್ಲ ಇಲ್ವೇ ಇಲ್ಲ. ಚೈತನ್ಯ ರೂಪದಲ್ಲಿ ಇದ್ದಿದ್ರಿಂದ ಜಡದಲ್ಲಿ ತೋರಿಸ್ತಿದ್ದಾರೆ. ಬಟ್ ಈಗ ಯಾವ ಒಡವೆ ಕತೆ, ಈಗ ರಿಯಲ್ ಒಡವೆ ಹಾಕೊಂಡ್ರು ಹೆದರಿಕೆ, ಯಾರು ಕಿತ್ಕೊಂಡು ಹೋಗ್ತಾರೆ ಅಂತ. ಇರೋರು ಎತ್ತಿಟ್ಕೋಬೇಕಾಗುತ್ತೆ, ಅಂಥ ಪರಿಸ್ಥಿತಿ ಬಂದ್ಬಿಡ್ತು. ಬಿಲ್ಕುಲ್ ಸಾಧಾರಣ ರೂಪದಲ್ಲಿದ್ದೀರಾ. ತಂದೆನೂ ಸಾಧಾರಣ ರೂಪದಲ್ಲಿ ಬಂದಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಎಚ್ಚರ ಅಂತ. ಬಾಬಾವರನ್ನ ಸಾಧಾರಣ ರೂಪದಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಲ್ಲ. कोई राजाई आदि का टाट बाट नहीं है, सन्यासियों के भी बहुत टाट बाट होते हैं. अभी तुम समझ गए हो बरोबर सतयुग में कैसे हम आत्माएं पवित्र थे, शरीर भी हमारे पवित्र थे, उनका श्रृंगार भी बहुत अच्छा रहता है. कोई खूबसूरत होते हैं तो उनको श्रृंगार का भी शौक होता है. तुम भी खूबसूरत अंदर ब्यूटीफुल, तो बहुत अच्छे अच्छे जेवर पहनते थे. ಸನ್ಯಾಸಿಗಳದ್ದು ಈಗ ಏನು ಶೋ ಇದೆ, ಆದರೆ ಈಗ ರಾಜಾಯಿ ಟಾಟ್ ಬಾಟ್ ಎಲ್ಲ ಇಲ್ಲ. ರಾಜಾಯಿ ಎಂಡೆ ಆಯ್ತಲ್ಲ, ಬ್ರಿಟಿಷರ್ಸ್ ಎಲ್ಲ ಕಿತ್ಕೊಂಡ್ಬಿಟ್ರು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಈಗ ನಮಗೆ ಅರ್ಥ ಆಯಿತು, ಸತ್ಯುಗದಲ್ಲಿ ನಾವೆಲ್ಲ ಆತ್ಮಗಳು ಸಂಪೂರ್ಣ ಪವಿತ್ರರಿದ್ವಿ, ಶರೀರನೂ ಪವಿತ್ರ ಇತ್ತು. ಆಗಿನ ಟೈಮಲ್ಲಿ ಶೃಂಗಾರ ತುಂಬ ಚೆನ್ನಾಗಿತ್ತು, ಫಿಕ್ಸ್. तो ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ವಜ್ರ ವೈಡೂರ್ಯಗಳ ಹಾರ, ಹೀರೋಂಕೆ ಬಡೆ ಬಡೆ ಹಾರ. ಸತ್ಯುಗದಲ್ಲಿ ಬೆಲೆನೇ ಇಲ್ಲ ವಜ್ರ ವೈಡೂರ್ಯಗಳಿಗೆ. ಎಲ್ಲಿದೆ? ಯಾರಿಗೆ ಎಷ್ಟು ಬೇಕಂದ್ರೂ ಹಾಕೋಬೋದು, ವೆಯ್ಟೂ ಇಲ್ಲ. ಏಕೆಂದರೆ ಎಲ್ಲ ಪ್ಯೂರ್ ಆಗಿತ್ತು. तो ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, यहाँ हर चीज़ सांवरी है, देखो गौए भी सांवरी हो गई है. बाबा जब श्रीनाथ द्वारे गया था तो बहुत अच्छी गाय थी, कृष्ण की गौ बहुत अच्छी दिखाते हैं. यहाँ तो देखो कोई कैसे, क्योंकि कलयुग है. ऐसी गौएं वहाँ होती नहीं है. तुम बच्चे विश्व के मालिक बनते हो, तुम्हारी सजावट भी वहाँ ऐसे सुंदर रहती है. ಸತ್ಯುಗದಲ್ಲಿ ನೀವೆಲ್ಲ ಬ್ಯೂಟಿಫುಲ್ ಆಗಿದ್ರಲ್ಲ, ನಿಮ್ಮ ಶೃಂಗಾರನೂ ಅಷ್ಟೇ ಬ್ಯೂಟಿಫುಲ್. ಈಗ ಕೆಲವರೆಲ್ಲ ತುಂಬ ಬ್ಯೂಟಿಫುಲ್ ಇದ್ದರೆ ಯಾವಾಗಲೂ ಶೃಂಗಾರದ ಕಡೆ ಗಮನ ಅವರಿಗೆ.
ಇನ್ನೂ ಬ್ಯೂಟಿಫುಲ್ ಕಾಣಬೇಕಂತ. ಈಗ ಎಲ್ಲರದು ಬ್ಯೂಟಿ ಹೋಗೋಯ್ತು, ಸಾವಯವಗ್ಬಿಟ್ರಿ ಎಲ್ಲ. ಆ, ಈ ಕೃಷ್ಣನಿಗೆ ಕಪ್ಪು ಮತ್ತು ಬಿಳುಪು ತೋರಿಸ್ತಾರಲ್ಲ, ಶ್ಯಾಮವರ್ಣದಲ್ಲಿ ಬಂದ್ರಿ. ಹಸುಗಳು ಎಲ್ಲ ತಮೋಗುಣಿ ಅಲ್ಲ. ಬ್ರಹ್ಮಬಾಬಾ ಹೋಗಿದ್ದಾಗ ಅಲ್ಲಿ ಶ್ರೀನಾಥ್ ದ್ವಾರದಲ್ಲಿ ಒಳ್ಳೊಳ್ಳೆ ಅವಾಗೆಲ್ಲ ಚೆನ್ನಾಗಿತ್ತು, ಹಸುಗಳೆಲ್ಲ ತುಂಬ ಚೆನ್ನಾಗಿತ್ತಂತ ಹೇಳ್ತಾರೆ. ಸತ್ಯುಗದಲ್ಲಿ ಹೆಂಗಿರ್ಬೋದು ಯೋಚನೆ ಮಾಡಿ. ನೀವು ವಿಶ್ವದ ಮಾಲೀಕರಾಗಿದ್ದಾಗ ಎಲ್ಲದೂ ಸತೋಗುಣಿ ಆಗಿತ್ತಲ್ಲ, ಅಲ್ಲಿನ ಶೃಂಗಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತಾರೆ ಬಾಬಾ. विचार करो गाये गौवे तो जरूर होनी चाहिए, वहाँ की गौवेयों का गोबर भी कैसा होता है, कितनी ताकत होंगी. ಎಲ್ಲ ಸತ್ತೋಗುಣಿ ಅಂದರೆ ಹಸುಗಳ ಗೊಬ್ಬರನೂ ಎಷ್ಟು ತಾಕತ್ತಿದ್ದಿರ್ಬೋದು, ಹಸುಗಳು ಎಷ್ಟು ಚೆನ್ನಾಗಿರ್ಬೋದು. ಬಾಬಾ ಇವತ್ತು ಗೋಬರ್ ಬಗ್ಗೆನೂ ಹೇಳ್ತಾ ಇದ್ದಾರೆ. ಎಲ್ಲ ಅಂದರೆ ಪವಿತ್ರ ಸತೋ ಪ್ರಧಾನ ಇದ್ದಾಗ ಎಲ್ಲದರಲ್ಲಿ ತಾಕತ್ತಿದೆ ಅಂತ. ಅಲ್ಲಿನ ನೆಲ ಭೂಮಿಯಲ್ಲೇ ತುಂಬ ತಾಕತ್ತಿತ್ತಲ್ಲ, ಈಗೆಲ್ಲ ಭೂಮಿ ಬಂಜರಾಗೋಯ್ತು. ಇವರೆಲ್ಲ ಇಲ್ಲದೆ ಇರೋದೆಲ್ಲ ಫರ್ಟಿಲೈಸರ್ಸ್ ಕೆಮಿಕಲ್ ಹಾಕಿ ಸಾಯಿಸಿದ್ದಾರೆ ಜಮೀನನ್ನು. ಅಂದರೆ ತಾಕತ್ ಕಳ್ಕೊಂಡಿದೆ. ಜಮೀನ್ ಕೋ खाद चाहिए ना, खाद डाली जाती है, अच्छा अनाज पैदा होता, वहाँ सब चीज़ें अच्छी ताकत वाली होती है. ಸತ್ಯುಗದಲ್ಲಿ ಎಲ್ಲ ವಸ್ತು ತಾಕತ್ತಿರೋದಾಗ ಭೂಮಿನೂ ಹಂಗೆ ಇರುತ್ತೆ, ಗೊಬ್ಬರೂ ಹಂಗೆ ಇರುತ್ತೆ, ಎಲ್ಲ ವಸ್ತುಗಳು ತಾಕತ್ತಿರೋದಿರುತ್ತೆ. ಇಲ್ಲಿ ಕೋಯಿ ಚೀಸ್ ಮೇ ತಾಕತ್ ನೈ. ಮನುಷ್ಯರು ಏನು ತಿಂದರೆ ಏನು ಬಿಟ್ಟರೆ ಯಾವುದ್ರಲ್ಲೂ ತಾಕತ್ತಿಲ್ಲ. हर एक चीज़ बिल्कुल ही पावरलेस हो गई है. बच्चियाँ सूक्ष्म वतन में जाती थी, कितने अच्छे अच्छे बड़े फल खाती थी, शुभ रस आदि पीती थी. यहाँ सब साक्षात्कार कराते थे. माली वहाँ कैसे फल आदि काट कर देते हैं. सूक्ष्म वतन में तो फल आदि हो न सके, ये सब साक्षात्कार होता है. ದಾದಿಗಳೆಲ್ಲ ನೋಡಿದಾರಲ್ಲ ಸಾಕ್ಷಾತ್ಕಾರದಲ್ಲಿ. ಸತ್ಯುಗದಲ್ಲಿ ಎಷ್ಟು ಚೆನ್ನಾಗಿತ್ತು, ಫ್ರೂಟ್ಸ್ ಎಲ್ಲ ದೊಡ್ಡ ದೊಡ್ಡ ಹಣ್ಣುಗಳು ಎಲ್ಲ ಶುಭಿ ರಸ ಕುಡ್ಕೊಂಡು ಬರ್ತಿದ್ರು. ಮಾಲಿಗಳೆಲ್ಲ ಅಷ್ಟು ಪ್ರೀತಿಯಿಂದ ಎಲ್ಲ ಕಟ್ ಮಾಡಿಕೊಡ್ತಿದ್ರು ಫ್ರೂಟ್ಗಳನ್ನು ಕಿತ್ತು. ಇದೆಲ್ಲ ಸುಂದರವಾದಂತಹ ಸತ್ಯುಗದ ನಜಾರ ಸಾಕ್ಷಾತ್ಕಾರದಲ್ಲಿ ನೋಡಿದ್ದು. ಸೂಕ್ಷ್ಮ ವತನದಲ್ಲಿ ಅವೆಲ್ಲ ಎಲ್ಲಿದೆ? वैकुंठ तो फिर भी यहाँ होगा, मनुष्य समझते वैकुंठ कोई ऊपर में है. वैकुंठ ना सूक्ष्म वतन में ना मूल वतन में होता, यहाँ ही होता है. यहाँ जो बच्चियाँ साक्षात्कार करती है वो फिर इन आंखों से देखेंगे. ಇಂಪಾರ್ಟೆಂಟ್ ಅಲ್ಲ, ನೀವೇನು ಸಾಕ್ಷಾತ್ಕಾರದಲ್ಲಿ ಮಕ್ಕಳು ನೋಡ್ತೀರಾ, ಸಾಕಾರದಲ್ಲಿ ನೋಡ್ತೀರಾ. ಯಾಕೆ ಸ್ವರ್ಗ ಇದೇ ಲೋಕ ಸ್ಥೂಲ ವತನದಲ್ಲಿ ಇರುತ್ತೆ, ಸೂಕ್ಷ್ಮ ವತನ ಅಥವಾ ಮೂಲ ವತನದಲ್ಲಿ ಇದಿರಲ್ಲ ಅಂತ ಹೇಳ್ತಿದ್ದಾರೆ ಬಾಬಾವರು. ಎಲ್ಲ ಇಂಪಾರ್ಟೆಂಟ್ ಅಲ್ಲ. ಬಾಬಾ ಹೇಳ್ತಾರೆ ಏನೆಲ್ಲ ಈಗ ವರ್ಣನೆ ಮಾಡ್ತೀನಿ, ನೀವು ಕಣ್ಣಿಂದ ಹೋಗಿ ನೋಡ್ತೀರಾ ಅಂತ. जैसी पोजीशन ऐसी सामग्री भी रहती है. राजाओं के महल देखो कैसे अच्छे अच्छे होते हैं. जयपुर में बहुत अच्छे अच्छे महल बने हुए हैं. सिर्फ महल देखने के लिए मनुष्य जाते हैं तो भी टिकट रहती है, काश वो महल देखने के लिए रखते हैं. खुद फिर और महलों में रहते हैं, सो भी अभी कलयुग में. तो यही पतित दुनिया. कोई अपने को पति थोड़े ही समझते हैं. अभी तुम समझते हो हम तो पतित थे, कोई काम के नहीं थे, फिर हम गोरा बनेंगे, वो दुनिया ही फर्स्ट क्लास होंगी. ಅಂದರೆ ದ್ವಾಪರದ ನಂತರನೂ ಬಿಟ್ಟಾಕ್ರಿ, ಚೆನ್ನಾಗಿರ್ಬೇಕು. ಈ ಕಲಿಯುಗದ ಎಂಡಲ್ಲಿನೂ ಜೈಪುರದಲ್ಲಿ ಮೆಹಲ್ಗಳೇನಿದೆ ಅದನ್ನು ಟಿಕೆಟ್ ಇಟ್ಟು ಎಲ್ಲರೂ ನೋಡಕ್ಕೆ ಹೋಗ್ತಾರೆ. ಅಷ್ಟು ಭವ್ಯವಾದ ಮೆಹಲ್ಗಳು, ಅದರ ಶೃಂಗಾರ. ರಾಜರು ಅದನ್ನು ಬಿಟ್ಟು ಇನ್ನೊಂದು ಹೌದು ಸಾಧಾರಣ ಮೆಹಲ್ಗಳಲ್ಲಿ ಇರ್ತಾರೆ, ಚೆನ್ನಾಗಿರೋದು ಎಲ್ಲ ತೋರ್ಸಕ್ಕೆ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಇನ್ನು ಸತ್ಯುಗದಲ್ಲಿ ನಾವು ಹೆಂಗಿರ್ಬೋದು ಅಂದಾಗ, ಈ ಕಲಿಯುಗದಲ್ಲೇ ಹಿಂಗಿದ್ರೆ, ಈ ಕಲಿಯುಗ ಕಂಪ್ಲೀಟ್ ಪತಿತ ಆಗೋಯ್ತು. ಆತ್ಮಗಳು ನಾವು ಪತಿತರಾದ್ವಿ. ಆದರೆ ಬಾಬಾ ಹೇಳ್ತಾರೆ ನಮ್ಮನ್ನು ಬಾಬಾ ನಾವು ಹೆಂಗೆ ಪೂಜ್ಯ ದೇವತೆಗಳಿದ್ದವ್ರು ಏನು ಕೆಲಸಕ್ಕಿಲ್ದಂಗೆ ಆಗ್ಬಿಟ್ರಿ ಅಂತಿದ್ದಾರೆ ಬಾಬಾ. ಪುನಃ ಬಂದು ನಾನು ಪಾವನ ಮಾಡ್ತಿದ್ದೀನಿ. ಆ ಪ್ರಪಂಚ ಫಸ್ಟ್ ಕ್ಲಾಸ್ ಆಗಿರುತ್ತೆ.
ನೀವು ತಿರ್ಗಾ ಅಲ್ಲೋಗಿ ಅದೇ ದೈವಿ ಜೀವನ. यहाँ बल अमेरिका आदि में फर्स्ट क्लास महल है, परंतु वहाँ की बेंट में यहाँ तो कुछ भी नहीं है, क्योंकि ये तो अल्पकाल का सुख देने वाले हैं. वहाँ तो फर्स्ट क्लास महल होते हैं, फर्स्ट क्लास गौए होते हैं, वहाँ ग्वाले भी होते हैं. श्री कृष्ण को ग्वाला कहते हैं. यहाँ जो गौओं को संभालने वाले हैं वो कहते हैं हम ग्वाले हैं. कृष्ण के वंशावली है, वास्तव में कृष्ण के वंशावली नहीं कहेंगे, कृष्ण की राजधानी के कहेंगे. साहूकारों के पास गौए होंगे तो गुजार संभालने वाले भी होंगे. गुजर ಬಾಬಾ ಹೇಳ್ತಿರೋದು ಸತ್ಯುಗದಲ್ಲಿ ಹಸುಗಳೂ ತುಂಬ ಚೆನ್ನಾಗಿರುತ್ತೆ, ಮೆಹಲ್ಗಳು ಚೆನ್ನಾಗಿರುತ್ತೆ, ಯಾರ್ದೆಷ್ಟು ದೊಡ್ಡ ಪೊಸಿಷನ್ನು ಅವ್ರದ್ದು ಹಂಗೆ ಇರುತ್ತೆ ಎಲ್ಲ. ಈಗ ರಾಜರದು ಮೆಹಲ್ಗಳು ಎಷ್ಟು ದೊಡ್ಡದು, ಪ್ರಜೆಗಳದ್ದು ಕಡಿಮೆ ಇರುತ್ತೆ, ಅವ್ರದ್ದು ಹಸುಗಳು ಹಂಗೆ ಇರುತ್ತೆ. ಬಾಬಾ ಹೇಳ್ತಿರೋದು ಅಲ್ಲಿ ಹಸು ಸಂಭಾಲನೆ ಮಾಡೋರು ಇರ್ತಾರೆ. ಈ ಕಲಿಯುಗದಲ್ಲಿ ಏನು ಹೇಳ್ತಾರೆ, ಈ ಹಸು ಸಂಭಾಲನೆ ಮಾಡೋರೆಲ್ಲ ನಾವು ಕೃಷ್ಣನ ವಂಶಾವಳಿ ಅಂತ ಹೇಳ್ತಾರೆ. ಬಾಬಾ ಹೇಳೋದು ಕೃಷ್ಣನ ರಾಜಧಾನಿಯಲ್ಲಿದ್ರು, ಕೃಷ್ಣನ ವಂಶಾವಳಿ ಅಲ್ಲ ಅವರು. ಈಗಲೂ ಸಾಹುಕಾರ ಹತ್ರ ದೊಡ್ಡದು ಹಸುಗಳು ಜಾಸ್ತಿ ಇರ್ಬೋದು, ಬಟ್ ಆ ಸಂಭಾಲನೆ ಮಾಡೋರು ಇರ್ತಾರೆ. तो ये गुजर नाम सत्युग का है, कल की बात है. कल हम आदि सनातन देवी देवता धर्म कहते, फिर पतित बन गए तो अपने को हिंदू कहलाते. पूछो तुम आदि सनातन देवी देवता धर्म के हो या हिंदू धर्म के हो. आजकल सब हिंदू लिख दिया. हिंदू धर्म किसने स्थापन किया, देवी देवता धर्म किसने स्थापन किया, ये कोई नहीं जानते हैं. ಇದು ಇಂಪಾರ್ಟೆಂಟ್ ಮಾತೇನು ಬಾಬಾ ಹೇಳೋದು ಅಂದರೆ ಅವ್ರದ್ದೊಂದು ಜಾತಿ, ಈ ಹಸು ಸಂಭಾಲನೆ ಮಾಡೋರ್ದು. ಅದಕ್ಕೆ ಇವರು ಒಬ್ಬೊಬ್ಬರು ಇದರಲ್ಲೂ ಕಮ್ಯುನಿಟಿಯಲ್ಲಿ ಒಂದೊಂದು ಥರ ಹೇಳ್ತಾರೆ. ಬಾಬಾ ಗುಜರ್ ಅಂತ ಹೇಳ್ತಿದ್ದಾರೆ, ಗ್ವಾಲೆ ಅಂತ. ಅಂದರೆ ಹಸು ದನಗಳನ್ನು ಸಂಭಾಲನೆ ಮಾಡೋರನ್ನ ಗ್ವಾಲ ಅಂತ ಹೇಳ್ತಾರಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಅಂತ. ನೆನ್ನೆ ಮಾತು, ನೆನ್ನೆ ಸತ್ಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ಇವಾಗೆಲ್ಲ ಹಿಂದೂಗಳಂತ ಹೇಳ್ಕೊಳ್ತಿದ್ದಾರೆ. ಹಿಂದೂ ಧರ್ಮ ಸ್ಥಾಪನೆ ಮಾಡಿದ್ಯಾರು ಮತ್ತು ದೇವತಾ ಧರ್ಮ ಸ್ಥಾಪನೆ ಮಾಡಿದ್ಯಾರು ಯಾರಿಗೂ ಗೊತ್ತಿಲ್ಲ. ಇದು ಸುಮ್ಮನೆ ಹೇಳ್ಬಿಡ್ತಾರೆ ಹಿಂದೂ ಧರ್ಮ ಅಂತ ಹೇಳ್ಬಿಟ್ಟು. कोई नहीं जानता. ये प्रश्न पूछते, बताओ आदि सनातन देवी देवता धर्म किसने स्थापन किया. ನೀವು ಹೇಳಿ ಮಕ್ಕಳೇ, ಯಾರು ಸ್ಥಾಪನೆ ಮಾಡಿದ್ದು ಆದಿ ಸನಾತನ ದೇವಿ ದೇವತಾ ಧರ್ಮನ. शिव बाबा ब्रह्मा द्वारा कर रहे हैं. राम व शिव बाबा की श्रीमत पर आदि सनातन देवी देवता धर्म स्थापन हुआ. फिर रावण राज्य होता है, विकारों में जाते हैं, भक्ति मार्ग शुरू हो जाता, तब हिंदू कहलाने लगते हैं. अभी अपने को कोई देवता कह न सके. रावण ने विशेष बनाया, बाप आकर वाइसलेस बनाते हैं. तुम ईश्वरीय मत से देवता बनते हो. बाप ही आकर तुम ब्राह्मणों को देवता बनाते हैं. ತುಂಬ ಇಂಪಾರ್ಟೆಂಟ್ ಮಾತೇನು, ಶಿವ್ ಬಾಬಾ ಬ್ರಹ್ಮನ ಮುಖಾಂತರ ದೇವಿ ದೇವತಾ ಧರ್ಮ ಸ್ಥಾಪನೆ ಮಾಡಿದ್ದು. ಬಾಬಾ ಪ್ರಶ್ನೆ ಕೇಳಿದ್ರೆ ಮನುಷ್ಯರಂತ ಹೇಳಲ್ಲ, ಬಟ್ ಈಗ ಬಾಬಾ ಹೇಳಿರೋದ್ರಿಂದ ನಮಗೆ ಗೊತ್ತಾಯಿತು. ರಾಮ ಅಥವಾ ಆತ್ಮರಾಮ ಅಥವಾ ಶಿವ್ ಬಾಬಾನೇ ಶ್ರೀಮತದ ಆಧಾರದ ಮೇಲೆ ನಾವು ಮಕ್ಕಳಿಗೆ ಶ್ರೀಮತ ಕೊಟ್ಟು ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಮಾಡಿಸಿದ್ದು. ಫಿರ್ ಆಮೇಲೆ ರಾವಣ ರಾಜ್ಯ ಬರುತ್ತೆ, ವಿಕಾರಗಳು ವಶರಾಗ್ಬಿಡ್ತಾರೆ, ಭಕ್ತಿ ಮಾರ್ಗ ಶುರುವಾಗುತ್ತೆ. ಆಮೇಲೆ ಇವರು ಹಿಂದೂ ಅಂತ ಹೇಳ್ಕೊಳ್ಳೋದು. ದೇವತಾ ಧರ್ಮದವ್ರು ಬಂದು ಯಾವಾಗ ರಾವಣನ ವಶದಲ್ಲಿ ಬರ್ತಾರೆ, ಮಾಯೆಗೆ ಅಧೀನರಾಗ್ತಾರೆ, ಅವಾಗ ದೇವತಾ ಅಂತ ಹೇಳಕ್ಕಾಗಲ್ಲಲ್ಲ ಅಪವಿತ್ರರಾದ್ಮೇಲೆ. ಅದಕ್ಕೆ ಹಿಂದೂ ಅಂತ ಹೇಳ್ಕೊಳ್ತಾರೆ. ಅದಕ್ಕೆ ಹೇಳ್ತಿರೋದು ಬಾಬಾ, ಅಭಿ ಅಪ್ನೆಗೂ ಕೋಯಿ ದೇವತಾ कहना सके. ಈಗ ಯಾರು ಹೇಳಕ್ಕಾಗುತ್ತೆ ನಾನು ದೇವತಾ ಅಂತ? ಯಾರು ಹೇಳಕ್ಕಾಗಲ್ಲ. ರಾವಣ ने विशेष बनाया, बाप आकर वाइसलेस बनाते हैं, तुम ईश्वरीय मत से देवता बनते हो. बाप ही आकर तुम ब्राह्मणों को देवता बनाते हैं, सीढ़ी कैसे उतरते हैं. ये तुम बच्चों की बुद्धि में नंबरवार बैठता है.
तुम जानते हो और सभी मनुष्य आसुरी मत पर चल रहे हैं और तुम ಈಶ್ವರೀಯ ಮತ್ ಪರ್ ಚಲ್ ರಹೆ ಹೋ. ನಾವೆಷ್ಟು ಭಾಗ್ಯಶಾಲಿಗಳಲ್ಲ. ಜಗತ್ತೆಲ್ಲ ಆಸುರಿ ಮತದಲ್ಲಿ ನಡೀತಿದೆ, ನಾವು ಈಶ್ವರನ ಶ್ರೀಮತದ ಮೇಲೆ, ತಂದೆಯ ಶ್ರೀಮತದ ಮೇಲೆ ನಡೀತಿದ್ವಿ. ಬಾಬಾ ಬಂದು ನಾವು ಬ್ರಾಹ್ಮಣರನ್ನ ದೇವತೆ ಮಾಡ್ತಾರೆ. ಈಶ್ವರೀಯ ಮತದ ಮೇಲೇನೆ ನಾವು ದೇವತೆ ಆಗೋದು. ಏಣಿ ಹೆಂಗ್ ಕೆಳಗಡೆ ಇಳಿತೀವಿ, ಇದು CD ಚಿತ್ರ ಎಲ್ಲ ನಂಬರ್ ವಾರ್ ಎಲ್ಲ ಮಕ್ಕಳ ಬುದ್ಧಿಯಲ್ಲಿ ಕುಳ್ತಿದೆ. ಯಾರಿಗೂ ಅರ್ಥ ಆಗಲ್ಲ ನಾವು ಇಳಿದ್ವಿ ಯಾಕೆ. ರಾವಣನ ಮತದ ಮೇಲೆ ಇಳಿದಿದ್ದು. ಈಗ ಮತ್ತೆ ಉನ್ನತಿಯಲ್ಲಿ ಬರೋದು ಹೆಂಗೆ, ईश्वरना मतद मेल ಬರ್ತೀವಿ. रावण की मत से सीढ़ी उतरते आए हो 84 जन्मों के बाद, फिर पहला नंबर जन्म होगा. ईश्वरीय बुद्धि से तुम सारे सृष्टि के आदि मध्य अंत को जानते हो. ಹೆಂಗೆ ಆದಿ ಮಧ್ಯ ಅಂತ್ಯ ತಿಳ್ಕೊಳ್ತಿರೋದು, ಈಶ್ವರೀಯ ಬುದ್ಧಿ ಸೇ. ಅಂದರೆ ಶಿವ ಬಾಬಾ ಬುದ್ಧಿವಂತರ ಮೇಲೆ ಬುದ್ಧಿವಂತ ಅಲ್ಲ, ನಮಗೆ ದಿವ್ಯ ಬುದ್ಧಿ ಕೊಡ್ತಾರೆ. ದಿವ್ಯ ಬುದ್ಧಿ ಅಂದರೆ ಈಶ್ವರೀಯ ಬುದ್ಧಿ, ಜ್ಞಾನದ ಬುದ್ಧಿ. ಅದರ ಆಧಾರದ ಮೇಲೇನೆ ನಮಗೆ 74 ಜನ್ಮಗಳ ಈ ಚಕ್ರ ಏನಿದೆ ಆದಿ ಮಧ್ಯ ಅಂತ್ಯದ್ದು ಅರ್ಥ ಆಗುತ್ತೆ. ಮತ್ತೆ ಈಗ ನಮಗೆ ಇದು ಅರ್ಥ ಆಯ್ತಲ್ಲ, 84 ಜನ್ಮ ಪೂರ ಆಯ್ತು, ಮನೆಗೆ ಹೋಗ್ತೀವಿ, ತಿರ್ಗಾ 1ನೇ ಜನ್ಮದಿಂದ ಶುರುವಾಗುತ್ತೆ ಸತ್ಯುಗದಿಂದ. ये तुम्हारा जीवन बहुत अमूल्य है, इनकी बहादुरी है. जबकि बाप आपकर हमको इतना पावन बनाते, हम रूहानी सेवा के लायक बनते हैं. वो है जिस्मानी सोशल वर्कर जो देहाभिमान में रहते. तुम देही अभिमानी हो, आत्माओं को रूहानी यात्रा पर ले जाते. ಇಂಪಾರ್ಟೆಂಟ್ ಏನು, ತಂದೆನೇ ಬಂದು ನಮ್ದಿದು ಬಹುಮೂಲ್ಯ ಜೀವನ, ಸಾಹಸ ತೋರಿಸೋರು ನೀವು. ಏಕೆ ರಾವಣನ ಮೇಲೆ ವಿಜಯ ಪಡ್ಕೊಳ್ಳೋದು, ಬಾಬುವರ ಮತದ ಮೇಲೆ ಪಾವನ ಆಗೋದು, ಆತ್ಮೀಯ ಸೇವೆಗೆ ಲಾಯಕ್ ಆಗ್ತಿದ್ದೀರಾ. ಅದು ಲೌಕಿಕದವ್ರು ಏನು ಮಾಡ್ತಾರೆ, ಶರೀರದ ಸೇವೆ. ನೀವು ಮಕ್ಕಳು ಆತ್ಮಾಭಿಮಾನಿಯಾಗಿ ಆತ್ಮಗಳ ಸೇವೆ ಮಾಡ್ತೀರಾ. ಯಾಕೆ ಮನುಷ್ಯರು ಯಾಕೆ ಆತ್ಮಗಳ ಸೇವೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ದೇಹಾಭಿಮಾನದಲ್ಲಿ ಇದ್ದಾರೆ. ನೀವು ಆತ್ಮಾಭಿಮಾನಿಗಳು ಇನ್ನ ಏನು ಮಾಡ್ತೀರಾ, ಆತ್ಮಾಂಕೋ ರೂಹಾನಿ ಯಾತ್ರಾ ಪರ್ ಲೇ ಜಾತೆ. ಆತ್ಮಗಳಿಗೆ ಆತ್ಮೀಯ ಯಾತ್ರೆ, ಪರಂಧಾಮದ ಯಾತ್ರೆಯನ್ನು ಕಲಿಸ್ಕೊಡ್ತೀರಾ, ಕರ್ಕೊಂಡು ಹೋಗ್ತೀರಾ. बाप समझाते हैं तुम सतो प्रधान थे, अभी तमो प्रधान बने. अल्वा, सतो प्रधान को पावन, तमो प्रधान को पतित कहा जाता है. आत्मा में ही काद पड़ी है, आत्मा को ही सतो प्रधान बनाना है. जितना याद में रहेंगे उतना पवित्र बनेंगे, नहीं तो कम पवित्र बनेंगे. पापों का बोझा सिर पर रह जाएगा. ಈಗ ಸತೋ ಪ್ರಧಾನರಾಗಲೇಬೇಕು. ಎಷ್ಟು ನೆನಪು ಮಾಡ್ತಿರೋ ಅಷ್ಟು ಪಾವನರಾಗ್ತೀರ. ಕಡಿಮೆ ನೆನಪು ಮಾಡಿದ್ರೆ ಕಡಿಮೆ ಪವಿತ್ರತೆ, ಪದವಿ ಕಡಿಮೆ ಆಗ್ಬಿಡುತ್ತೆ. ಬೇರೆ ಉಪಾಯನೇ ಇಲ್ಲ ಬಾಬು ನೆನಪನ್ನು ಬಿಟ್ರೆ ಪಾವನ ಆಗಲಿಕ್ಕೆ. ಯಾಕೆ ಅಂತಂದರೆ ತಲೆ ಮೇಲೆ ತುಂಬ ಜನ್ಮಗಳ ಪಾಪದ ಹೊರೆ ಇದೆ. ಮಕ್ಕಳೇ ಅದನ್ನು ಇಳಿಸ್ಕೊಳ್ಳೇಬೇಕು ನೀವು. ಇಲ್ಲಾಂದ್ರೆ ಹೆಂಗಾಗುತ್ತೆ ಅಂತ ಹೇಳ್ತಾರೆ. ಆತ್ಮಾಯೇ तो सभी पवित्र होती है, फिर हर एक का पार्ट अलग है. सबका एक जैसा पार्ट हो न सके. सबसे ऊंच बाबा का पार्ट, फिर ब्रह्मा सरस्वती का पार्ट जो स्थापना करता है वही पालना भी करता, बड़ा पार्ट उनका है. पहले शिव बाबा, फिर है ब्रह्मा सरस्वती जो पुनर्जन्म में आते हैं. शंकर तो सिर्फ सूक्ष्म रूप धारण करते हैं. ऐसे नहीं कि शंकर कोई शरीर का लोन लेते हैं. कृष्ण को अपना शरीर है. यहाँ सिर्फ शिव बाबा शरीर का लोन लेते. पतित शरीर पतित दुनिया में आकर सेवा करते हैं. मुक्ति जीवन मुक्ति लेज में मुक्ति में जीवन मुक्ति में ले जाने की सेवा ಬಾಬಂದು ದೊಡ್ಡ ಸೇವೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಈ ಮೇನ್ ಪಾರ್ಟ್ ಶಿವಬಾಬುವ್ರದ್ದು ಹೈಯೆಸ್ಟ್ ಪಾರ್ಟ್, ಅದರ ನಂತರ ಬ್ರಹ್ಮ ಸರಸ್ವತಿ, ನಂತರ ಎಲ್ಲರದು ನಂಬರ್ ವಾರ್. ಯಾಕೆ
ಯಾರು ಸ್ಥಾಪನೆ ಮಾಡ್ತಾರೆ, ಶಿವಬಾಬಾ ಬ್ರಹ್ಮನ ಹತ್ರ ಮಾಡಿಸ್ತಾರಲ್ಲ, ಬ್ರಹ್ಮ ನಿಮಿತ್ತ ಆದರು. ಸೊ ಹೋಗಿ ಪಾಲನೆನೂ ಅವರೇ ಮಾಡೋದು. ಬಾಕಿ ಶಂಕರ ಏನಿದೆ ಅದು ಸೂಕ್ಷ್ಮ ರೂಪ ಸಾಕ್ಷಾತ್ಕಾರಕ್ಕಿದೆ ಅಂತ ಹೇಳ್ತಾರೆ ಬಾಬಾ. ಅವ್ರೇನು ಸ್ಥೂಲ ಶರೀರ ತಗೊಂಡೇನು ಇದು ಮಾಡಲ್ಲ ಸ್ಥೂಲವತನದಲ್ಲಿ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೋಡಿ ನಾನು ನಿಮ್ಮ ಮಕ್ಕಳ ಸೇವೆ ಮಾಡೋಕ್ಕೆ ಪತಿತ ಶರೀರ ಪತಿತ ಜಗತ್ತಲ್ಲಿ ಬಂದು ಮುಕ್ತಿ ಜೀವನ್ ಮುಕ್ತಿ ಕೊಡೋ ಸೇವೆ ಮಾಡ್ತೀನಿ. ಅಷ್ಟೇ ಅಲ್ಲ, ನಿಮ್ಮೆಲ್ಲರನ್ನ ಪಾವನ ಮಾಡೋ ಸೇವೆ ಮಾಡ್ತೀನಿ. ಯಾಕೆ? नॉलेज पहले तो मुक्ति में जाना पड़े. ನಾಲೆಜ್ಫುಲ್ ಏಕಿ ಬಾಪ್ ಪತಿತ್ ಪಾವನ್ ಹೇ, ಜ್ಞಾನ ಸಾಗರ ಪತಿತ ಪಾವನ ಒಬ್ಬರೇ ತಂದೆ. ಈ ಪಾವನ ಮಾಡಿ ಸೀದಾ ಸತ್ಯಕ್ಕೆ ಹೋಗಕ್ಕಾಗಲ್ಲ, ಪರಮಧಾಮ ಮನೆಗೆ ಹೋಗ್ತೀವಿ. ಬಾಬಾ ಎಲ್ಲ ಆತ್ಮಗಳನ್ನು ಕರ್ಕೊಂಡು ಹೋಗ್ಬೇಕಲ್ಲ, ಸೃಷ್ಟಿ ಖಾಲಿಯಾಗಿ ಸ್ವಚ್ಛ ಆಗಬೇಕಲ್ಲ, ಆಮೇಲೆ ತಾನೇ ನೀವು ಕೆಳಗಡೆ ಪವಿತ್ರ ಸತೋಪ್ರಧಾನ ಪ್ರಕೃತಿ ಕೆಳಗೆ ಬರೋಕ್ಕಾಗುತ್ತೆ. ತೋ ಬಾಬನ್ನೇ ಜ್ಞಾನ ಸಾಗರ ಪತಿತ ಪಾವನ ಅಂತ ಹೇಳೋದು. शंकर को बाबा कहते शोभता नहीं, शिव बाबा अक्षर बहुत मीठा है. शिव के ऊपर कोई अक चढ़ाते, कोई क्या चढ़ाते, कोई दूध भी चढ़ाते. ಶಂಕರ್ ಬಾಬಾ ಅದು ಮ್ಯಾಚ್ ಆಗಲ್ಲ. ಶಿವ್ ಬಾಬಾ ತುಂಬ ಸ್ವೀಟ್ ಆಗಿದೆ. ಬಾಬಾ ಹೇಳ್ತಾರೆ ತಂದೆ ಮೇಲೆ ಎಕ್ಕದ ಹೂವು ಇಡ್ತಾರೆ, ಬೇರೆ ಹೂವುಗಳು ಇಡ್ತಾರೆ, ಹಾಲು ಸುರಿತಾರೆ, ಎಲ್ಲ ಮಾಡ್ತಾರೆ. बाप बच्चों को अनेक प्रकार की समझानी देते रहते हैं. बच्चों के लिए समझाया जाता सारा मदार योग पर है. योग से ही विक्रम विनाश होगा. ಎಷ್ಟು ವೆರೈಟಿ ರೂಪದಲ್ಲಿ ಬಾಬು ನಮಗೆ ತಿಳಿಸ್ಕೊಡ್ತಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ನಾನು ಇಷ್ಟೇ ಹೇಳ್ತೀನಿ, ಎಡೀ ಆಧಾರ ಎಲ್ಲ ಪ್ರಾಪ್ತಿಗಳ ಧಾರಣೆಗಳ ಆಧಾರ ಯೋಗ. ಯೋಗದಿಂದನೇ ವಿಕರ್ಮ ವಿನಾಶ ಆಗುತ್ತೆ. योग वाले को ज्ञान की धारणा अच्छी होती है. अपनी धारणा में चलते रहेंगे क्योंकि फिर सुनाना भी पड़ता है. यह है नई बात. भगवान ने जिन्हों को डायरेक्ट सुनाया उन्होंने ही सुना, फिर तो ये ज्ञान रहता ही नहीं है. ಇಂಪಾರ್ಟೆಂಟ್. ಯೋಗದಲ್ಲಿ ಇದ್ದರೆ ಎಷ್ಟು ಲಾಭ ನೋಡಿ. ಯೋಗದಲ್ಲಿರೋರಿಗೆ ಜ್ಞಾನ ಚೆನ್ನಾಗಿ ಧಾರಣೆ ಆಗುತ್ತೆ. ಧಾರಣೆ ಅನುಸಾರವಾಗಿ ಸರಿಯಾಗಿ ನಡೀತಾರೆ. ಯಾಕೆ? ಬೇರೆಯವ್ರಿಗೆ ಜ್ಞಾನ ಹೇಳ್ಬೇಕಲ್ಲ. ಇದು ಹೊಸ ಮಾತು. ಭಗವಂತ ಯಾರಿಗೆ ಡೈರೆಕ್ಟ್ ಹೇಳಿದ್ರು ಜ್ಞಾನನ, ಅವ್ರಿಗೆ ಬಾಬಾ ಹೇಳ್ತಾರೆ, ನಮಗೇನು ಹೇಳ್ತಾರೆ, ಬ್ರಹ್ಮ ಬಾಬಂಗೆ ಹೇಳ್ತಾರೆ, ಈ ಜ್ಞಾನ ಆಮೇಲೆ ಈ ಜ್ಞಾನ रहता ही नहीं है, ಪ್ರೈಲೋಪ ಆಗ್ಬಿಡುತ್ತೆ. ಆಮೇಲೆ अभी बाप तुमको जो सुनाते हो अभी तुम सुनते हो, धारणा होती है, फिर प्रारब्ध का पाठ बजाना होता है, ज्ञान सुनना सुनाना अभी होता है. ನಾನಿವಾಗ ಮಕ್ಕಳಿಗೆ ಏನು ಹೇಳ್ತಿದ್ದೀನಿ ಈಗ ನೀವು ಕೇಳ್ತೀರಾ. ಅದನ್ನು ಧಾರಣೆ ಮಾಡಿ ಸಂಪೂರ್ಣರಾದ್ಮೇಲೆ ಸತ್ಯುಗಕ್ಕೆ ಹೋಗ್ತಿರಲ್ಲ, ಅಲ್ಲಿ ಜ್ಞಾನದ ಪ್ರಾರಬ್ಧ ನಡೆಯುತ್ತೆ, ಜ್ಞಾನ ಪ್ರೈಲೋಪ ಆಗ್ಬಿಡುತ್ತೆ. ಸೊ ಜ್ಞಾನ ಕೇಳೋದು ಹೇಳೋದು, ಯೋಗ ಮಾಡೋದು ಮಾಡಿಸೋದು, ಅದು ಇಲ್ಲಿ ಸಂಗಮ ಯುಗದಲ್ಲಿ ನಡೀತದೆ, ಬೇರೆ ಟೈಮಲ್ಲ. ಸತ್ಯುಗದಲ್ಲಿ ಪಾರ್ಟ್ ಇರಲ್ಲ, ಜ್ಞಾನ ಹೇಳೋದು ಕೇಳೋದು. ಅಲ್ಲೇನಿರುತ್ತೆ? ಯಾಂಕ ಪ್ರಾರಬ್ಧ, ಜ್ಞಾನದ ಪ್ರಾರಬ್ಧ ಇರುತ್ತಲ್ವಾ. वहाँ तो आई ही प्रारब्ध का पार्ट. मनुष्य बैरिस्टरी पढ़ते हैं, फिर बैरिस्टर बन कमाते हैं. ये कितनी बड़ी कमाई है, इनको दुनिया वाले नहीं जानते. ಅಲ್ಲಿ ಬ್ಯಾರಿಸ್ಟರ್ ಇರಲಿ, ಇಂಜಿನಿಯರ್ ಇರಲಿ, ಡಾಕ್ಟರ್ ಇರಲಿ, ಎಲ್ಲ ಓದ್ತಾರೆ, ಸಂಪಾದನೆ ಮಾಡ್ತಾರೆ. ಬಟ್ ಇದೊಂದೇ ಜನ್ಮ. ನಿಮ್ಮದು ದೇಶ ದೊಡ್ಡ ಸಂಪಾದನೆ ಯಾವುದು? 21 ಜನ್ಮಗಳೇನು ಇಡೀ ಕಲ್ಪಕ್ಕೆ ನಡೀತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಈ ಸಂಪಾದನೆ ವಿಷಯದಲ್ಲಿ ಪ್ರಪಂಚದವರಿಗೆ ಗೊತ್ತಿಲ್ಲ. ತುಮ್ ಜಾನ್ತೆ ಹೋ ಸಚ್ಚಾ ಬಾಬಾ ಹಮ್ಕೋ ಸಚ್ಚಿ ಕಮಾಯಿ ಕರಾರೆ. ನಮಗೆ ಗೊತ್ತಿದೆ, ನಮ್ಮ ತಂದೆ ಸತ್ಯ ಸಂಪಾದನೆ ಮಾಡಿಸ್ತಿದ್ದಾರೆ. ಇನ್ಕ ಕಭಿ ದೇವಾಲ ನಿಕಲ್ ನ ಸಕೆ. ಅಭಿ ತುಮ್ ಸಚ್ ಕಿ ಕಮಾಯಿ ಕರ್ತೆ ಹೋ, वो फिर 21 जन्म साथ रहती है. वो कमाई साथ नहीं होती.
ये साथ देने वाली ऐसी कमाई को साथ देना चाहिए। ये बातें तुम्हारे सिवाय और कोई के बुद्धि में नहीं है। तुम्हारे में भी घड़ी घड़ी कोई भूल जाते हैं। ಸಿ ಯಾವಾಗ ಇದು ಅವಿನಾಶಿ ಸತ್ಯ ಸಂಪಾದನೆ ಸತ್ಯ ಪರಮಾತ್ಮ ತಂದೆ ಮಾಡಿಸ್ತಿದ್ದ, ಬೇರೆ ಯಾವ ಸಂಪಾದನೆ ನಿಮ್ಮ ಜೊತೆ ಬರೋದಿಲ್ಲ, ಎಲ್ಲ ಕೈ ಬಿಟ್ಟು ಹೋಗೋದಿದೆ. ಮಕ್ಕಳೇ, ಈ ಸಂಪಾದನೆಯ ಪ್ರತಿ ನಿಮ್ಗೆ ಎಷ್ಟು ಗಮನ ಇರಬೇಕಲ್ವಾ. ಕೆಲವು ಮಕ್ಕಳು ಗಳಿಗೆ ಮರ್ತೋಗ್ತಾರೆ. ಇದು ನಿಮ್ಮನ್ನು ಬಿಟ್ಟರೆ ಆ್ಯಕ್ಚುಲಿ ಇದು ಯಾರ ಬುದ್ಧಿಯಲ್ಲಿ ಇಲ್ಲ ಸತ್ಯ ಸಂಪಾದನೆ ಏನು ಅಂತ ಅಂದಾಗ ಗಮನ ಇರಬೇಕಲ್ವಾ, ಮರೆಯಂಗಿಲ್ಲ ಅಂತ. ಬಾಪ್ ಅವ್ರ ವರ್ಷೈಕೋ ಭೂಲ್ನಾ ನೈ ಚಹಿಯೇ, ತಂದೆ ಮತ್ತೆ ಆಸ್ತಿಯನ್ನ ಮರೆಯಂಗಿಲ್ಲ. बस बात एक ही है, बाप को याद करो जिस बाप से 21 जन्म का वर्षा मिलता है। 21 जन्म निरोगी काया रहती, बुढ़ापे तक अकाल मृत्यु होती नहीं। बच्चों को कितना खुशी होना चाहिए। बाप की यादें मुख्य, इसमें ही माया विघ्न डालती है. ಮುಖ್ಯ ಸಬ್ಜೆಕ್ಟೇ ಯೋಗ, ಅದರಲ್ಲೇನೆ ಕುತ್ಕೊಂಡು ಮಾಯವೇ ದೊಡ್ಡ ವಿಘ್ನ ಹಾಕುತ್ತೆ. ಮಕ್ಕಳೇ, ನೀವು ಯೋಗ ಮಾಡೋದ್ರಿಂದ ಬರೀ ಪಾಪ ಭಸ್ಮ ಆಗೋದಲ್ಲ, ನಿಮ್ಮ ಆಯುಷ್ ಜಾಸ್ತಿ ಆಗುತ್ತೆ, ಅಕಾಲ ಮೃತ್ಯು ಇರಲ್ಲ ಸತ್ಯುಗದಲ್ಲಿ. ನಿರೋಗಿ ಕಾಯನು ಎಷ್ಟು ಒಂದೆರಡು ಜನ್ಮ ಅಲ್ಲ, 2 ಯುಗಗಳ ಕಾಲ. ದ್ವಾಪರ ಇಡೀ ಕಾಯಿಲೆಗಳಿರಲಿಲ್ಲ ಆ್ಯಕ್ಚುಲಿ. ಆಮೇಲೆ ನೋಡ್ರಿ ಬಂತು ಕಲಿಯುಗದ ಆದಿಯಲ್ಲಿ. ಈಗನೂ 60-70 ವರ್ಷದಿಂದ ಯಾವ ಕಾಯಿಲೆಗಳಿರಲಿಲ್ಲ ಮನುಷ್ಯನಿಗೆ. ಈಗಲೇ ಎಲ್ಲ ಗಡ್ಬಡು. ಅದಕ್ಕೆ ಹೇಳ್ತಿದ್ದಾರೆ ಮಾಯೆ ಮುಖ್ಯ ಸಬ್ಜೆಕ್ಟ್. ನನ್ನ ನೆನಪು ಮಾಡಿ ಅಂದರೆ ಅದರಲ್ಲೇ ವಿಘ್ನ ಆಗುತ್ತೆ. तूफान लाती, अनेक प्रकार के तूफान आते। तुम कहेंगे बाप को याद करूं, परंतु कर नहीं सकेंगे। याद में ही बहुत फेल होते हैं। योग की बहुतों में कमी है। जितना हो सके योग में मजबूत होना चाहिए। बाकी बीज और जाड़ का ज्ञान कोई बड़ी बात नहीं है. ಬಾಬಾ ಯೋಗದ ಬಗ್ಗೆ ಎಷ್ಟೊಂದು ಹೇಳ್ತಿದ್ದಾರೆ. ಯೋಗದಿಂದ ನಿರೋಗಿ ಕಾಯ, ಯೋಗದಿಂದ ಆಯುಷ್ ಜಾಸ್ತಿ ಆಗುತ್ತೆ. ಅಂದರೆ ಅಂತಿಮ 150 ವರ್ಷ ಫುಲ್ ಮುಗಿದ್ರೂ ಅಕಾಲ ಮೃತ್ಯು ಆಗಲ್ಲ, ಟೈಮ್ ಬಂದಾಗ ಹೋಗೋದು. ಇಷ್ಟು ಯೋಗ ಮಾಡುವಾಗ ಇದ್ರ ಕಡೆ ಎಷ್ಟು ಗಮನ ಇರಬೇಕು. ಬಟ್ ಅನೇಕ ಪ್ರಕಾರದ ಬಿರುಗಾಳಿ ತರತ್ ಮಾಯೆ. ನೀವು ಅಂದ್ಕೋತೀರಾ ಬಾಬಾ ನೆನಪು ಮಾಡಬೇಕು, ನಾನು ಬಾಬಾ ನೆನಪಲ್ಲೇ ಇರಬೇಕು, ಆದರೆ ಮಾಡೋಕ್ಕಾಗಲ್ಲ. ಮಕ್ಕಳು ನೆನಪಲ್ಲೇನೆ ಫೇಲ್ ಆಗಿಬಿಡ್ತಾರೆ. ಯೋಗದಲ್ಲಿ ಬಹಳ ಮಕ್ಕಳ ಕೊರತೆ ಇದೆ, ಯೋಗ ಮಾಡೋದೇ ಇಲ್ಲ ಅಂತ. ಎಷ್ಟು ಸಾಧ್ಯನೋ ನಿಮ್ಮ ಯೋಗನ ಮಜಬೂತ್ ಪವರ್ಫುಲ್ ಮಾಡ್ಕೊಳ್ಳಿ. ಈಗಂತೂ ಎಷ್ಟು ಪವರ್ಫುಲ್, ದಿನರಾತ್ರಿ ಯೋಗ ಇರಬೇಕಲ್ವಾ. ಬಾಕಿ ಬೀಜ ಅವ್ರ ಜಾಡ್ ಜ್ಞಾನ ಈಸಿ. ಸಿಡಿ ಇರಲಿ, ರಿಕ್ಷಾ ಇರಲಿ, ಸಾಗರ ಪತಿತ ಪಾವನ. ವೃಕ್ಷ ಎಷ್ಟು ವಿಸ್ತಾರ, ಈಗ ಎಂಡಾಗ್ತಿದೆ, ವಾಪಸ್ ಹೋಗ್ಬೇಕು ಬೀಜ ರೂಪ ತಂದೆ ಜೊತೆ ಅಂತ. ಬಾಪ್ ಕೇತೆ ಹೇ ಮುझे याद करो, मुझे याद करने से, मुझे जानने से तुम सब कुछ जान जाएंगे. ತಿರ್ಗಾ ಹೇಳ್ತಾರೆ, ನಾನು ಒಬ್ಬನನ್ನ ನೆನಪು ಮಾಡಿ ಮಕ್ಕಳೇ, ನನ್ನ ನೆನಪು ಮಾಡೋದ್ರಿಂದ, ನನ್ನನ್ನು ತಿಳ್ಕೊಳ್ಳೋದ್ರಿಂದ ನೀವು ಎಲ್ಲದೂ ತಿಳ್ಕೊಂಡ್ಬಿಡ್ತೀರಾ. याद में ही सब कुछ भरा हुआ है. स्वीट बाबा शिव बाबा को याद करना. ऊंचते ऊंचे भगवान, ಶ್ರೇಷ್ಠತೆ ಶ್ರೇಷ್ಠ वो है. ನೆನಪಲ್ಲೇನೆ ಎಲ್ಲ ಪ್ರಾಪ್ತಿಗಳು, ಎಲ್ಲದೂ ತುಂಬಿದೆ. ಸ್ವೀಟ್ ಬಾಬಾ ಶಿವ ಬಾಬಾ ನನ್ನ ನೆನಪು ಮಾಡಬೇಕು. ಹೈಯೆಸ್ಟ್ ಭಗವಂತ, ಶ್ರೇಷ್ಠರಲ್ಲಿ ಶ್ರೇಷ್ಠ ಅವರು. ऊंचे ऊंचा वर्षा देते हैं 21 जन्म के लिए, सदा सुखी अमर बनाते हैं. तुम अमरपुरी का मालिक बनते हो, तो ऐसे बाप को बहुत याद करना चाहिए. बाप को याद नहीं करेंगे तो और सब कुछ याद आ जाएगा. ಹೈಯೆಸ್ಟ್ ಆಸ್ತಿ ಕೊಡೋ ತಂದೆ, ಶ್ರೇಷ್ಠರಲ್ಲಿ ಶ್ರೇಷ್ಠ ಭಗವಂತ, ಅವರನ್ನು ಎಷ್ಟು ನೆನಪು ಮಾಡಬೇಕು. ಯಾಕೆಂದರೆ ಅವರು ಸದಾ ಸುಖಿ, ಸದಾ ಅಮರರನ್ನಾಗಿ ಮಾಡ್ತಿದ್ದಾರೆ, ಅಮರಪುರಿಯ ಮಾಲೀಕರನ್ನು ಮಾಡ್ತಿದ್ದಾರೆ. ಅಂಥ ತಂದೆಯನ್ನು ಎಷ್ಟು ಪ್ರೀತಿಯಿಂದ ನಿರಂತರ ನೆನಪು ಮಾಡಬೇಕಲ್ವಾ.
ಬಾಬನ್ ನೆನಪೇ ಮಾಡಲ್ಲ ಅಂದರೆ ಏನಿರುತ್ತೆ? ಹಾಂ, ತೋ ಅವ್ರು ಸಬ್ ಕುಚ್ ಯಾದ್ ಆ ಜಾಯೇಂಗಾ. ಇಲ್ಲ ಬಾಬನ್ ನೆನಪಿರ್ಬೇಕು, ಇಲ್ಲ ಬೇರೆ ಕತೆಗಳಿರಬೇಕು. ಈಗ ಬಾಬನ್ ನೆನಪು ಬಿಟ್ರೆ ಬುದ್ಧಿಯಲ್ಲಿ ಇನ್ನು ಬೇರೆ ಕಸ ತಾನೇ ಇರುತ್ತೆ. ಸೊ ಅದಕ್ಕೆ ನಾನೊಬ್ಬನ ಮೊದಲೇ ಮನಸ್ಸು ಬುದ್ಧಿನ ಆಕ್ಯುಪೈ ಮಾಡಿಬಿಡಿ. ತಂದೆಯ ನೆನಪು ಅಥವಾ ಜ್ಞಾನದ ಚಿಂತನೆ ಇಲ್ಲ ಮನಸ ಸೇವೆ, ಇದರಿಂದ ಏನು ಬೇಕಂದ್ರೂ ಮಾಡ್ಬೋದು ನೀವು. ಅಚ್ಚಾ, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. शुक्रिया बाबा. कितना नमस्ते करे. गुड मॉर्निंग, गुड ಈವ್ನಿಂಗ್ ಎಲ್ಲ ಗುಡ್ ಅಂತಾರೆ ಬಾಬಾ धारणेಗೆ. ये ईश्वरीय जीवन बहुत बहुत अमूल्य है. इस जीवन में आत्मा और शरीर दोनों को पावन बनाना है. रूहानी यात्रा में रहकर दूसरों को यही यात्रा सिखानी है. ಈಶ್ವರೀಯ ಜೀವನ ಬಹಳ ಬಹಳ ಅಮೂಲ್ಯ. ಈ ಜೀವನದಲ್ಲಿ ಆತ್ಮ ಮತ್ತು ಶರೀರ ಎರಡನ್ನೂ ಪಾವನ ಮಾಡ್ಕೋಬೇಕಾಗಿದೆ. ಆತ್ಮೀಯ ಯಾತ್ರೆಯಲ್ಲಿದ್ದು ಬೇರೆಯವ್ರಿಗೂ ಈ ಯಾತ್ರೆಯನ್ನು ಕಲಿಸ್ಬೇಕಾಗಿದೆ. जितना हो सके सच की कमाई में लग जाना है. निरोगी बनने के लिए याद में मजबूत होना है. ಎಷ್ಟು ಸಾಧ್ಯನೋ ಸತ್ಯ ಸಂಪಾದನೆಯಲ್ಲಿ ತತ್ಪರರಾಗಬೇಕಾಗಿದೆ. ನಿರೋಗಿ ಆಗಲಿಕ್ಕೆ ನೆನಪಲ್ಲಿ ಮಜಬೂತ್ ಸ್ಟ್ರಾಂಗ್ ಆಗಿರಬೇಕಾಗಿದೆ. वरदान. मास्टर नॉलेजफुल बन अनजान पने को समाप्त करने वाले ज्ञान स्वरूप योगयुक्त भव. ಮಾಸ್ಟರ್ ಜ್ಞಾನಪೂರ್ಣರಾಗಿ. ಅಂಜಾನ್ ಪನೆ ಅಂತಂದ್ರೇನು? ಇನೋಸೆಂಟ್ ಆಗಿರೋದನ್ನು ಸಮಾಪ್ತಿ ಮಾಡಿಬಿಟ್ಟು ಜ್ಞಾನ ಸ್ವರೂಪ ಯೋಗಯುಕ್ತ ಆತ್ಮಗಳಾಗ್ರಿ. ಜ್ಞಾನ ಸ್ವರೂಪ್ ಯೋಗಯುಕ್ತ ಭವ ಅಂದರೆ ನಂಗೆ ಇದು ಗೊತ್ತಾಗಲಿಲ್ಲ, ನಂಗೆ ಅದು ಗೊತ್ತಾಗಲಿಲ್ಲ, ಹಂಗೆ ಇರಬಾರ್ದಲ್ಲ. ಜ್ಞಾನಪೂರ್ಣರಂದರೆ ಜ್ಞಾನ ಸ್ವರೂಪದಲ್ಲಿರಬೇಕು, ಎಲ್ಲವನ್ನು ತಿಳಿದಿರೋರು ತಾನೆ. मास्टर नॉलेजफुल बनने वालों में किसी भी प्रकार का अनजानपन नहीं रहता. वो ऐसा कहकर अपने को छुड़ा नहीं सकते कि इस बात का तो हमें पता ही नहीं था. ज्ञान स्वरूप बच्चों में कोई भी बात का ज्ञान नहीं रह सकता और जो योग युक्त है उन्हें अनुभव होता जैसे कि पहले से सब कुछ जानते हैं. वो ये जानते हैं कि माया की चमचम रिमझिम कम नहीं. माया भी बड़ी रौनकदार है. केಳ್ರಿ कते. इसलिए उससे बचकर रहना है. जो सभी रूपों से माया की नॉलेज को समझ गए उनके लिए हार खाना असंभव है. ಮಾಸ್ಟರ್ ನಾಲೆಜ್ಫುಲ್ ಮಕ್ಕಳು ಎಂದೂ ಇನ್ನೋಸೆಂಟ್ ಆಗಿರಲ್ಲ. ಅಯ್ಯೋ ನಂಗೆ ಈ ಮಾತು ಅರ್ಥನೇ ಆಗಿರಲಿಲ್ಲ, ಇದು ಗೊತ್ತೇ ಇರಲಿಲ್ಲ, ಹಿಂಗೂ ಉಂಟಾ, ಇದೆಲ್ಲ ಹೇಳಲ್ಲ. ಜ್ಞಾನ ಸ್ವರೂಪ ಮಕ್ಕಳಿಗೆ ಯಾವುದೇ ಮಾತಿನ ಅಜ್ಞಾನ, ಗೊತ್ತಿಲ್ಲ ಅನ್ನೋದು ಅಜ್ಞಾನ, ಅದಿರೋಕ್ಕೆ ಸಾಧ್ಯ ಇಲ್ಲ. ಯಾರು ಯೋಗಯುಕ್ತರಿದ್ದಾರೆ ಅವರಿಗೆ ಫಸ್ಟೇನೆ ಎಲ್ಲದೂ ಅರ್ಥ ಆಗ್ಬಿಡುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಮಾಯೆಯ ಚಿಮ್ಚಿಮ್ಮು ರಿಮ್ಜಿಮ್ಮು ಶೋ ಮಾಡಿಕೊಂಡು ಹೊಸ ರೂಪಗಳು ಹಾಕ್ಕೊಂಡು ಎಲ್ಲ ಚೆನ್ನಾಗಿರೋದು ರಾಯಲ್ ಡ್ರೆಸ್ ಹಾಕ್ಕೊಂಡು ಬರ್ತದೆ ಅಂತ. ಅದರಿಂದ ಬಚಾವಾಗಿ ಇರಬೇಕನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಬಾಬನನ್ನು ಅರ್ಥ ಮಾಡ್ಕೊಳ್ಳೋದು ಈಸಿ, ಬಟ್ ಮಾಯದ ಹಜಾರೇ ರೂಪ ಅಲ್ಲ. ಅದಕ್ಕೆ ಯೋಗಯುಕ್ತ ಮಕ್ಕಳಿಗೆ ಅರ್ಥ ಆಗುತ್ತೆ ಈ ಮಾಯೆಯ ರೂಪಗಳು. ಅದರಿಂದ ಮಾಯೆ ಅವ್ರನ್ನ ಸೋಲ್ಸೋಕ್ಕಾಗಲ್ಲ. ಬಾಬಾ ಹೇಳ್ತಾರೆ ಯಾರು ನನ್ನ ಜೊತೆ ಇಟ್ಕೋತಾರೆ ಪಾಪ ಅವ್ರ ಹತ್ರ ಮಾಯೆ ಬರೋದೇ ಇಲ್ಲ, ನಮಸ್ಕಾರ ಮಾಡಿ ಹೋಗ್ತಾ ಇರುತ್ತೆ ಅಂತ. ಸ್ಲೋಗನ್. जो सदा प्रसन्न चित्ते वो भी कभी प्रश्न चित्त नहीं हो सकते. ಪ್ರಸನ್ನ ಚಿತ್ತರು ಪ್ರಶ್ನ ಚಿತ್ತರು ಪ್ರಶ್ನೆಗಳು ಮಾಡೋಕ್ಕಾಗಲ್ಲ. ಪ್ರಶ್ನೆಗಳು ಕ್ಯೂ ಕೈಸೆ ಇದೆಲ್ಲ ಇತ್ತಂದರೆ ಅವರು ಪ್ರಸನ್ನ ಹರ್ಷಿತವಾಗಿರೋಕ್ಕಾಗಲ್ಲ. ಕನ್ಫ್ಯೂಷನಲ್ಲಿ ಇರ್ತಾರಲ್ಲ, ಅದಂಗೆ ಇದಂಗೆ ಅಂತ.
ಮಧುರ ಮಕ್ಕಳೇ, ಮೀಠೆ ಬಚ್ಚೆ, ಏನು ಪಾವನರಾಗಿ ಆತ್ಮೀಯ ಸೇವೆಗೆ ಲಾಯಕ್ ಆಗ್ತೀರ. ಪವಿತ್ರರಾದಾಗ ಆತ್ಮಾಭಿಮಾನಿ ಮಕ್ಕಳೇ ಆತ್ಮೀಯ ಯಾತ್ರೆಯಲ್ಲಿರೋಕ್ಕೆ ಸಾಧ್ಯ. ಬೇರೆಯವ್ರಿಗೂ ಯಾತ್ರೆಯನ್ನು ಮಾಡಿಸ್ತಾ ಹೋಗ್ತಾರೆ. ಈಗ ನಾವೆಷ್ಟು ಯೋಗ ಮಾಡ್ತೀವಿ, ನಾವು ಅನ್ಯರಿಗೆ ಮಾಡಿಸ್ಬೋದು. ಇಲ್ಲಾಂದ್ರೆ ಏನು ಮಾಡ್ಸೋಕ್ಕಾಗುತ್ತೆ? ಏನು ಮಾಡ್ಸೋಕ್ಕಾಗಲ್ಲ. ಓಂ ಶಾಂತಿ. ಸರಿನಾ? 9ರಿಂದ 9:45 ಎಲ್ಲ ಕೂತು ಯೋಗ ಮಾಡಬೇಕು. ಇಡೀ ವಿಶ್ವದ ಪ್ರತಿ ಪವರ್ಫುಲ್ ತಪಸ್ ಮಾಡಬೇಕು. ವಿಶ್ವದ ಆತ್ಮಗಳಿಗೆ ಪೂರ ಬಾಬೂರ ಸುಖ, ಶಾಂತಿ, ಶಕ್ತಿ, ಬಾಬನ ಪ್ರೀತಿ ಎಲ್ಲ ಸಿಗ್ಬೇಕಂತ. ಓಂ ಶಾಂತಿ. अरे शिव की याद रहेगी तब आँखों में समाया वो बन पाएंगे जब ऐसा प्रिय जीवन होगा। यहाँ हमारा तन होगा, वहाँ हमारा मन होगा। जहाँ होता है मानव का धन, वही होता है उसका मन। इसलिए परमात्मा ने बताया, मुझसे लगा लो अपना मन। हम सा नहीं कोई जमाने में रचना रचता का ज्ञान जिसे, पर ऐसा भी बनना होगा नहीं कभी अभिमान जैसे। यहाँ हमारा तन होगा, वहाँ हमारा मन होगा। ये दुनिया तो मायावी है, माया से भला कैसी यारी। अपने तो दो ही ठिकाने हैं, वैकुंठ दुनिया निराकारी। धुंधला सा अंधियारा है, दीपक से उजियारा होगा। ये आँख भी तन का दीपक है, ये ज्ञान जीवन दीपक होगा। यहाँ हमारा तन होगा, वहाँ हमारा मन होगा। अरे शिव की याद रहेगी तब